ನಮಸ್ಕಾರ. ಅಕ್ಷರವೇಣಿ ಸಾಹಿತ್ಯ ವೇದಿಕೆಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಯುವ ಕವಿಗಳ ಮನದ ಪ್ರಶ್ನೆಗಳ ಬಗ್ಗೆ ಮಾತಾಡೋಣ. ಅಕ್ಕ, ಬರಿಬೇಕು ಅನಿಸ್ತದೆ, ಆದ್ರೆ ಮೊದಲ ಪದವೇ ಹೇಗೆ ಹಿಡಿಬೇಕು ಅನ್ನೋದು ಗೊಂದಲವಾಗ್ತದೆ. ಮೊದಲ ಪದವನ್ನು ಹುಡುಕ್ಬೇಡ, ಮೊದಲು ಮನದೊಳಗಿನ ಭಾವನೆಯನ್ನ ಕೇಳು. ವಿಮರ್ಶೆ ಕೇಳಿದಾಗ ಬೇಸರವಾಗ್ತದೆ, ಕೆಲವೊಮ್ಮೆ ಮತ್ತೆ ಬರೆಯಲೇಬೇಡ ಅನಿಸ್ತದೆ. ವಿಮರ್ಶೆಯನ್ನ ವಿರೋಧವಾಗಿ ನೋಡ್ಬೇಡ, ಅದು ಮುಂದಿನ ದಿಕ್ಕನ್ನ ತೋರಿಸ್ತದೆ. ಕಾಗದ ಮುಂದೆ ಕುಳಿತಾಗ ತುಂಬಾ ಯೋಚನೆ ಬರ್ತದೆ, ಆದ್ರೆ ಬರೆಯಲು ಪದಗಳು ಮಾತ್ರ ಕಾಣುವಿಲ್ಲ. ಅವಸರ ಬೇಡ, ಮನಸ್ಸು ಶಾಂತವಾದಾಗ ಪದಗಳು ತಾನೇ ಬರ್ತವೆ. ನನ್ನ ಬರಹ ತುಂಬಾ ಚಿಕ್ಕದಾಗ ಅನಿಸ್ತದೆ, ಅದರಲ್ಲಿ ಏನೋ ಕೊರತೆ ಇದೆ ಅನಿಸ್ತದೆ. ಬರಹದ ಮೌಲ್ಯ ಪದಗಳಲ್ಲಿಲ್ಲ, ಅದು ತಲುಪುವ ಮನಸ್ಸಿನಲ್ಲಿದೆ. ಇತರರ ಬರಹ ಓದಿದಾಗ ನನ್ನದು ದುರ್ಬಲವಾಗಿ ಕಾಣ್ತದೆ, ಆಗ ಬರೆಯೋ ಧೈರ್ಯ ಕಡಿಮೆ ಆಗ್ತದೆ. ಹೋಲಿಕೆ ಬೇಡ, ಪ್ರತಿಯೊಬ್ಬರ ಸ್ವರಕ್ಕೂ ತನ್ನದೇ ಬೆಳಕಿರ್ತದೆ. ಜನರಿಗೆ ಇಷ್ಟವಾಗದಿದ್ರೆ ಎಂಬ ಭಯ ಆಗಾಗ ಬರ್ತದೆ, ಅದೇ ನನ್ನ ತಡೀತದೆ. ಮೊದಲು ನಿನ್ನ ಬರಹ ನಿನ್ನ ಮನಸ್ಸಿಗೆ ನಿಜವಾಗಿರ್ಲಿ, ಉಳ್ದುದು ನಂತರ ಬರ್ತದೆ. ಯಾವ ವಿಷಯದ ಮೇಲೆ ಬರಿಬೇಕು ಎಂದು ಅರ್ಥವಾಗಲಿಲ್ಲ, ಎಲ್ಲವೂ ದೂರದಂತಾಗ್ತದೆ. ನಿನ್ನ ಬದುಕನ್ನು ನೋಡು, ನಿನ್ನ ನೆನಪುಗಳಲ್ಲೇ ಉತ್ತಮ ಕಥೆಗಳಿರ್ತವೆ. ಸಾಧಾರಣ ಘಟನೆಗಳ ಬಗ್ಗೆ ಬರೆಯೋದ್ರಲ್ಲಿ ಅಷ್ಟು ಅರ್ಥ ಇದೆಯಾ ಅನಿಸ್ತದೆ. ಮನದಿಂದ ನೋಡಿದ್ರೆ ಸಾಮಾನ್ಯ ಕ್ಷಣಗಳಲ್ಲೂ ಕವಿತೆ ಮಲಗಿರ್ತದೆ. ಭಾಷೆ ತುಂಬಾ ದೊಡ್ಡದಾಗಿರ್ಬೇಕು ಅನಿಸ್ತದೆ, ಸರಳವಾಗಿ ಬರೆದ್ರೆ ಸಾಕಾಗ್ತದ್ಯಾ? ಸರಳ ಪದಗಳೇ ಹೃದಯ ತಲುಪ್ತವೆ, ಆ ಸರಳತೆಯಲ್ಲೇ ಸೌಂದರ್ಯ ಇದೆ. ಪ್ರತಿದಿನ ಬರಿಬೇಕು ಅಂತ ನಿರ್ಧಾರ ಮಾಡ್ತೀನಿ, ಆದ್ರೆ ಕೆಲವು ದಿನಗಳಲ್ಲಿ ನಿಂತು ಹೋಗ್ತದೆ. ಒಂದು ಸಾಲಾದ್ರೂ ಸಾಕು, ನಿರಂತರತೆ ಬರಹಕ್ಕೆ ಉಸಿರಾಗ್ತದೆ. ಕೆಲವೊಮ್ಮ ಸಂಪೂರ್ಣ ಮೌನವಾಗ್ಬಿಡ್ತೀನಿ, ಆಗ ನನ್ನೊಳಗೆ ಪದಗಳೇ ಇರೋದಿಲ್ಲ. ಮೌನವು ಬರಹದ ಭಾಗ, ಕೆಲವೊಮ್ಮ ಅದು ಪದಗಳಿಗಿಂತ ಹೆಚ್ಚು ಹೇಳ್ತದೆ. ನಾನು ಒಳ್ಳೆಯ ಕವಿ ಆಗ್ಬಹುದಾ ಅನ್ನೋ ಪ್ರಶ್ನೆ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತದೆ. ನಿನ್ನ ನಿಜವಾದ ಸ್ವರವನ್ನ ಕಂಡ್ಕೊಂಡ್ರೆ ನೀನೇ ನಿನ್ನ ದಾರಿ ಕಂಡ್ಕೊಳ್ತೀಯ. ಇಂದು ನಿಮ್ಮ ಮಾತು ಕೇಳಿ ಬರೆಯೋ ಧೈರ್ಯ ಮತ್ತೆ ಹುಟ್ಟಿದಂತಾಗಿದೆ. ನಿನ್ನ ಸ್ವರವೇ ನಿನ್ನ ಗುರುತು, ಅದನ್ನು ನಂಬಿ ಮುಂದೆ ಸಾಗು. ಧನ್ಯವಾದಗಳು. ಸಾಹಿತ್ಯಕ್ಕೆ ಸಂಬಂಧಿಸಿದ ಇನ್ನಷ್ಟು ಚರ್ಚೆಗಳು ಮತ್ತು ವಿಡಿಯೋಗಳಿಗಾಗಿ ನಮ್ಮ ಅಕ್ಷರವೇಣಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.